ಕರ್ನೂಲ್ ಬಳಿ ಬಸ್ ದುರಂತದಲ್ಲಿ 20 ಜನ ಸತ್ತು ಹೋಗಿದ್ದಾರೆ. ಬಸ್ನಲ್ಲಿದ್ದಂಥ ಎಲ್ಲ ಮೃತದೇಹಗಳನ್ನು ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ. ಸೀಟ್ ನಂಬರ್ ಆಧರಿಸಿ ಬುಕ್ ಮಾಡಿದಾಗ ಸೀಟ್ ನಂಬರ್ ಹೆಸರೆಲ್ಲ ತೊಗೊಂಡಿರ್ತಾರಲ್ಲ ಅವರು, ಯಾರ ಹೆಸರು ಏನು ಕತೆ ಅಂತ ಹೇಳಿ ಅದನ್ನು ಆಧರಿಸಿಕೊಂಡು ಪ್ರತ್ಯೇಕವಾಗಿ ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಆಯಾ ಸೀಟ್ಗಳಲ್ಲಿ ಪತ್ತೆಯಾದಂಥ ಮೃತದೇಹಗಳ ತುಂಡು ಘಟನಾ ಸ್ಥಳದ ಪಕ್ಕದ ತಾತ್ಕಾಲಿಕ ಟೆಂಟ್ಗಳಿಗೆ ಆ ಒಂದು ತುಂಡುಗಳನ್ನು, ಅದು ತಲೆ ಯಾರ್ದೋ ದೇಹ ಯಾರ್ದೋ, ಅನೇಕ ಬಾರಿ ಕನ್ಫ್ಯೂಷನ್ಸ್ ಇರುತ್ತೆ. ಅದು ಏನಾಗ್ಬಿಡುತ್ತೆ, ಈಗ ಆ ಸೀಟಲ್ಲಿ ಅವರೇ ಕೂತಿದ್ರು ಅಂತ ಅದು ಹೇಳೋಕ್ಕಾಗಲ್ಲ. ಒಂದು ಬೆಂಕಿ ಬಿದ್ದ ತಕ್ಷಣ ಮನುಷ್ಯ ಅಲ್ಲೇ ಕೂತಿರ್ತಾನ? ಇಲ್ಲ, ಮೂವ್ ಮಾಡಿಬಿಡ್ತಾನೆ ಅವನು. ಹೇಗಾದರೂ ಮಾಡಿ ನನ್ನ ಜೀವ ರಕ್ಷಣೆ ಮಾಡಿಕೊಳ್ಬೇಕು, ತಪ್ಪಿಸ್ಕೊಳ್ಬೇಕು, ಪಾರಾಗಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಕಡೆ ಈ ಕಡೆ ಅವನಿಗೆ ಆ ಗಾಬರಿಲಿ ಓಡಾಡಿರ್ತಾನೆ. ಅಲ್ಲೇ ಇದ್ದು ಸೀಟಲ್ಲಿ ಕೂತಿರೋ ಬೆಂಕಿ ಉರಿತಾ ಇದೆ, ಈ ಸೀಟಲ್ಲಿ ಕೂತಿರ್ತೀನಿ, ಆಗಲ್ವಲ್ಲ. ಸೊ ಹಾಗಾಗಿ ಇದರ ಮಧ್ಯೆ ಕೂಡ ಯಾವ್ಯಾವ ಸೀಟ್ಗಳಲ್ಲಿ ಯಾವ್ಯಾವ ದೇಹದ್ದು, ನಿಮ್ಗೆ ಏರ್ ಇಂಡಿಯಾ ಆದರೂ ಅಂತ ನೆನೆಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಸುಟ್ಟು ಹೋಗಿರ್ತಾರೆ. ಗಂಡ್ಸ್ ದೇಹ ಯಾವುದು, ಹೆಂಗ್ಸ್ ದೇಹ ಯಾವುದು ಅಂತ ನೀವು ಅದನ್ನೆಲ್ಲ ಆಮೇಲೆ ಕಂಡುಹಿಡಿಬೇಕಾಗತ್ತೆ. ತಲೆ ಬುರುಡೆಗಳೇ ಬೇರ್ಪಟ್ಬಿಟ್ಟಿರ್ತವೆ, ಮಾಂಸಗಳೆಲ್ಲ ಬೆಂದು ಸುಟ್ಟು ಕರಕಲಾಗ್ಬಿಟ್ಟಿರ್ತವೆ. ಇದನ್ನೆಲ್ಲವನ್ನು ಕೂಡ ತಾತ್ಕಾಲಿಕ ಟೆಂಟ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಸಿಕ್ಕ ವಸ್ತುವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸರು.